ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ ಅವ್ರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೆ, ಇಲ್ಲಿ ಬಂದಿರೋ ದೇವತೆಗಳು ಎಲ್ಲರಿಗೆ ನನ್ನ ನಮಸ್ಕಾರ. ಸ್ವಾಮೀಜಿ ಅವರಿಗೆ ನಮಸ್ಕಾರ. ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಬಂದು ಈ ಜಾಥಾದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ ವೈಬ್ರೇಷನ್ ಕೊಟ್ಟಿದ್ದಾರೆ ನಮಗೆ. ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಏನು ಮಾಡಿದ್ದರೇನು ಇದು ಸ್ವಯಂ ಸೇವಾ. ಇನ್ನೊಬ್ಬರಿಗಾಗಿ ನಾವೇನು ಮಾಡ್ತಾಯಿಲ್ಲ. ನಮ್ಮ ಆತ್ಮ ಉನ್ನತವಾಗಿ ಜಾಥಾ ಇರ್ಬೋದು, ಯಾವುದೇ ಇರ್ಬೋದು. ಯಾಕೆ ಇದೆಲ್ಲ ನಮ್ಮ ಕುಟುಂಬ, ವಸುದೈಕ ಕುಟುಂಬ. ಇಷ್ಟು ದೂರ ಮಾಗಡಿ ಎಲ್ಲ ಊರಿನಿಂದ ಬಂದಿದ್ದಾರೆ. ಯಾಕೆ ಬಂದಿದ್ದೀವಿ ನಾವೆಲ್ಲರೂ? ನಮ್ಮ ಆತ್ಮದ ಉದ್ಧಾರಕ್ಕೆ, ಇನ್ನೊಬ್ಬರ ಉದ್ಧಾರಕ್ಕಲ್ಲ. ಇದು ಯಾವಾಗಲೂ ನೆನಪಿಟ್ಕೋಬೇಕು. ನಮ್ಮ ಉದ್ಧಾರಕ್ಕೆ ನಾವು ಏನು ಮಾಡಿದ್ರೇನು ನಮ್ಮ ಉದ್ಧಾರವಾಗುತ್ತೆ. ಅದು ಸಸ್ಯಾಹಾರ. ಈ ಜಗತ್ತು ಮೊದಲು ಸಂಕಲ್ಪವನ್ನು, ಗುರುಗಳ ಸಂಕಲ್ಪ ಏನು, ಮೊದಲು ಏನಾಗಬೇಕು? ಸಸ್ಯಾಹಾರ ಜಗತ್ತು. ಈ ಸಸ್ಯಾಹಾರ ಜಗತ್ತು ಆಗಬೇಕಂದ್ರೆ ಎಲ್ಲರೂ ತಿಂತಾಯಿದ್ರು ಮಾಂಸಾಹಾರ. ತಾಯಿ ತಂದೆಯವರು ಅಭ್ಯಾಸ ಮಾಡಿದರು. ಅವರು ಹೇಳಿಕೊಟ್ಟಿಲ್ಲ ಇದು ಪಾಪ, ಇದು ತಿನ್ನಬಾರದು ಅಂತ. ಅದಕ್ಕೆ ನಾವೇನು ಮಾಡಬೇಕು? ಇದು ಪಾಪಾಹಾರ, ಇದು ತಿನ್ನಬಾರದು ಅಂತ ನಾವೆಲ್ಲರಿಗೆ ಹೇಳೋದು ನಮ್ಮ ಧರ್ಮ. ಎಲ್ಲರೂ ಅಂದ್ಕೊಳ್ಬೋದು, ಏನು ಸುಮ್ಮನೆ ಓಡಾಡಿದ್ವಿ, ಪ್ಯಾಂಪ್ಲೆಟ್ ಕೊಟ್ಟಿದ್ವಿ, ನಾವೇನೋ ಸ್ಲೋಗನ್ಸು ಹೇಳಿದ್ವಿ, ಏನನ್ನ ಬದಲಾವಣೆ ಆಗುತ್ತೆ ಅಂತ ಒಂದು ಸಂದೇಹ ಬರ್ಬೋದು, ಡೌಟ್. ಮಹಾತಾರ್ ಬಾಬಾಜಿ ಹೊಸಪೇಟೆ ವೆಂಕಟೇಶ್ವರ ಮಾಸ್ಟರ್ ಅವ್ರ ಮನೆಗೆ ನಾನು ಇರುವಾಗ ಚಾನಲಿಂಗ್ ಆದರು. ಬಾಬಾಜಿ ಅವತ್ತು ಏನು ಹೇಳಿದ್ರು ಅಂದರೆ, ಸಸ್ಯಾಹಾರ ಜಾತಿಗಳು ಯಾರೇ ಮಾಡಲಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದರೇನು, ಎನ್ಕರೇಜ್ ಮಾಡಿದ್ರೇನು, ಭಾಗವಹಿಸಿದ್ರೇನು, ಏನು ಮಾಡಿದ್ದರೇನು ಆತ್ಮ ಅತಿ ಉನ್ನತವಾಗಿ ವೇಗವಾಗಿ ಉದ್ಧಾರವಾಗುತ್ತೆ ಅಂತ ಹೇಳಿ. ಇನ್ನೂ ಹೆಚ್ಚಿಗೆ ಮಾಡಿರಿ, ಬೀದಿ ಬೀದಿ ಮನೆ ಮನೆ ಇದು ಗೊತ್ತಾಗಬೇಕು ಅಂತ ಹೇಳಿದರು. ನಾನು ಅವಾಗ ಕೇಳಿದೆ, ನಾವು ಮಾಡ್ತಾಯಿದ್ದೀವಿ ಮಾಸ್ಟರ್ಸ್, ಇದರಿಂದ ಹೇಗೆ ಇದು ಶಾಖಾಹಾರ ಜಗತ್ತಾಗತ್ತೆ, ಸಸ್ಯಾಹಾರ ಜಗತ್ತು ನಮಗೆ ಗೊತ್ತಾದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದು. ಅವ ಬಾಬಾಜಿ ಅವರು ಹೇಳಿದರು, ನಮ್ಮ ಶಬ್ದ ಯಾರು ಕೇಳಿಸ್ಕೊತಾರೋ ಅವು ಕಿವಿ ಒಳಗೆ ಹೋಗಿ ಅವರು ಬದಲಾವಣೆ ಆಗ್ತಾರೆ. ನಮ್ಮ ದೃಷ್ಟಿ ಯಾರ ಮೇಲೆ ಬಿದ್ದರೆ ಅವರೆಲ್ಲರೂ ಬದಲಾವಣೆ ಆಗ್ತಾರೆ. ನಮ್ಮ ಆರ ಒಳಗೆ ಯಾರು ಪ್ರವೇಶವಾದ್ರೇನು ಅವರು ಬದಲಾವಣೆ ಆಗ್ತಾರೆ. ನಾವು ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಹೋಗ್ತೀವಲ್ಲ, ಯಾರು ನೋಡಿದ್ರೇನು ಆ ಅಕ್ಷರಗಳನ್ನೆಲ್ಲ ಶಕ್ತಿ ಅವರ ಒಳಗೆ ಪ್ರವೇಶವಾಗಿ ಅವರು ಬದಲಾವಣೆ ಆಗ್ತಾರೆ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ. ಯಾವುದೇ ಆಗಲಿ ಪತ್ರಿ ಸರ್ ಹೇಳಿದಾರಂದರೆ ನಾವು ಏನು ಕ್ವಶನ್ ಇಲ್ಲ, ನಂಬುತ್ತಾ ಇದ್ದೀವಿ. ಅವ್ರು ಹೇಳಿದರೆ ವೇದ, ಬೆಳ್ಳುಳ್ಳಿ ಬಿಡಬೇಕಂದ್ರೆ ಬಿಟ್ಬಿಟ್ಟಿವಿ. ಅವ್ರು ಹೇಳಿದ್ರೆ ಯಾಕೆ ತಿನ್ನಬಾರ್ದು, ಡಾಕ್ಟರ್ಸ್ ಹೇಳ್ತಾರಲ್ಲ, ಇದು ಕ್ವಶನ್ ಬರಬಾರ್ದು. ಗುರುಗಳ ಮೇಲೆ ನಂಬಿಕೆ ಎಲ್ಲಿದೆ ನಮಗೆ? ಹೇಳಿದಾರ, ಇದು ವೇದ. ಅವರೇನು ಅನುಭವದಿಂದ ಹೇಳ್ತಾರಲ್ಲ, ಸುಮ್ಮನೆ ಹೇಳಲ್ವಲ್ಲ. ಅವ್ರು ಹೇಳಿದರೆ ವೇದ. 2011ವರೆಗೆ ಬೆಳ್ಳುಳ್ಳಿ ಬಿಡಬೇಕಂತ ಎಲ್ಲಿ ಹೇಳಿಲ್ಲ ಅವರು. ಯಾಕಂದರೆ ಮಾಂಸ ಬಿಡಂದ್ರೇ ಕಷ್ಟ ಇದಪ್ಪ, ಧ್ಯಾನಕ್ಕೆ ಬರ್ತಾಯಿಲ್ಲ, ಮತ್ತೆ ಬೆಳ್ಳುಳ್ಳಿ ಬಿಡಬೇಕಂದ್ರೆ ಬರಲ್ಲ ಅಂತ. ಯಾಕೆ ಅವಾಗ ಯಾರು ಕೇಳಿಸ್ಕೊಳ್ಳೋರಿಲ್ಲ. ಪ್ರಚಾರ ಭಾಳ ಕಷ್ಟ ನಮಗೆ. ಈ ಮೊಬೈಲ್ ಇಲ್ಲ, TMC ಚಾನಲ್ ಇಲ್ಲ, ಜೂಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಲ್ಯಾಂಡ್ಲೈನ್ ಫೋನು, ಎಲ್ಲೇ ಒಂದು ಫೋನು. ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೂಡಿಸಿ ಪ್ರಚಾರ ಮಾಡಬೇಕು. ಅದು ಕಲಿಯುಗದ ಪ್ರಭಾವ ಹೆಚ್ಚಿಗಿತ್ತು. ಸತ್ಯಯುಗದ ಪ್ರಭಾವ ಆವಾಗಷ್ಟು ಇಲ್ಲ, ಕೇಳಿಸ್ಕೊಳ್ಳೋರಿಲ್ಲ. ಅಷ್ಟು ಕಷ್ಟವಿತ್ತು, ಆ ಸಮಯ ಆಗಿತ್ತು ಅದು. ಮತ್ತು ಗುರುಗಳು ಸುಮ್ಮನೆ ಇದ್ರ ಬಿಟ್ಟಿದ್ದಾರೆ ಅವರು. ಎಷ್ಟು ಹಠ ಅವರಿಗೆ. 1994ನಿಂದ ನಮ್ಮ ಊರಿಗೆ ಕರ್ನೂಲಿನಿಂದ ಆದೋನಿ 100 ಕಿಲೋಮೀಟರ್ ಬಸ್ಸಲ್ಲಿ ಬರ್ತಾಯಿದ್ರು.
ಸೀಟು ಸಿಗಲಿಲ್ಲ ಅಂದರೆ ಟೈಮ್ಗೆ ಸೇರಬೇಕಂತ ನಿಂತುಕೊಂಡು ಬರ್ತಾಯಿದ್ರು. ಕೇವಲ 3 ಜನ 4 ಜನ ಸೇರಿಸ್ತಾಯಿದ್ರು. ರಮಣಮೂರ್ತಿ ಅಂತ ಅವ್ರ ಸ್ಕೂಲ್ ಮಾಸ್ಟರ್. ಅವ್ರಿಗಾಗಿ 1 ತಾಸು ಧ್ಯಾನ ಮಾಡಿಸಿ ಧ್ಯಾನ ಹೇಳಿಕೊಡ್ತಾಯಿದ್ರು. 3 ವರ್ಷ ಓಡಾಡಿದರೆ ಒಂದು ಚಿಕ್ಕ ಪ್ರೋಗ್ರಾಮ್ 30 ಜನ ಬಂದಿದ್ದಾರೆ ಆ ಕ್ಲಾಸ್ಗೆ. 3 ವರ್ಷ ಓಡಾಡಿದರೆ 30 ಜನ. ಆವಾಗ ಈ ಅನುಭವ ಹೇಳೋರು 40 ಜನ, ಕೇಳಿಸ್ಕೊಳ್ಳೋರು 30 ಜನ. ಎಮ್ಮಿಗನೂರು, ಕರ್ನೂಲು, ಧರ್ಮವರಂ ಎಲ್ಲ ಕಡೆಯಿಂದ ಕರ್ಕೊಂಡು ಬಂದಿದ್ದಾರೆ ಸಾರು. ಅದರಲ್ಲಿ ಒಬ್ಬರು ಫ್ರಾನ್ಸ್ನಿಂದ ಬಂದಿದ್ದರು, ಫಿಲಿಪ್ಸ್ ಅಂತ. ಅವ್ರ ಅನುಭವ ಹೇಳಿದರು, ನಾನು 40 ದೇಶ ಓಡಾಡಿ ಎಲ್ಲ ಎಂಥ ಧ್ಯಾನ ಇದ್ದರೆ ಎಲ್ಲ ಮಾಡಿದ್ದೀನಿ, ಎಲ್ಲ ಧ್ಯಾನಗಳು ಮಾಡಿದ್ದೀನಿ. 9 ತಿಂಗಳಿನಿಂದ ನಾನು ಗುರುಗಳ ಜೊತೆಗೆ ಇದ್ದೀನಿ. ಇದು ಅದ್ಭುತವಾದ ಧ್ಯಾನ. ನೀವೆಲ್ಲಿ ಓಡಾಡಬೇಡ್ರಿ, ಎಲ್ಲಿ ಹುಡುಕಬೇಡ್ರಿ, ಇದು ಸುಲಭವೂ ಅದ್ಭುತವು ಅಂತ ಅವರು ಹೇಳಿದ್ರು. ಅವತ್ತು ಹೇಳಿದರು. ನೋಡಿರಿ, 30 ಜನನ ಸೇರಿಸ್ಬೇಕಂದ್ರೆ ಅವರು 3 ವರ್ಷ ಓಡಾಡಿದೆ. ಇವತ್ತು ಇಷ್ಟು ಜನ ಸೇರಬೇಕಂದ್ರೆ ಒಂದು ಫೋನ್. ಏನು ಅದ್ಭುತವಲ್ಲ ಈ ಟೆಕ್ನಾಲಜಿ. ಮತ್ತು ಏನು ಮಾಡಬೇಕು ನಾವು? ಈ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳ್ಕೊಡೋದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ಮತ್ತು 1000 ತಾಸು ಧ್ಯಾನ ಮಾಡಿದ್ದು ಫಲ ಹೊಂದಬೇಕಂದ್ರೆ ನೀವೆಲ್ಲರಿಗೆ ನಾವು ಓಡಾಡ್ದಂಗೆ, ನಾನು ಕೃಷ್ಣಪ್ಪ ಸಾರು ಓಡಾಡ್ದಂಗೆ ಆಗತ್ತೆ? ಆಗಲ್ರಿ. ಅದಕ್ಕೆ ನಮಗೇನು ಮಾರ್ಗವಿದೆ? PMC ಚಾನಲ್. ಆ PMCನ ಸಬ್ಸ್ಕ್ರೈಬ್ ಮಾಡಿರಿ ನೀವೆಲ್ಲರೂ. ಮನೆಯಲ್ಲಿ ಎಷ್ಟು ಫೋನ್ಸ್ ಇರ್ತಾವೋ ಆ ಫೋನ್ಸ್ ಎಲ್ಲ ಏನು ಮಾಡಬೇಕು? PMC ಕನ್ನಡ, PMC ಹಿಂದಿ, PMC ಇಂಗ್ಲೀಷ್. ಒಂದು ನಮ್ಮ ಕರ್ನಾಟಕ ರಾಜ್ಯದ ಭಾಷೆ, ಇನ್ನೊಂದು ದೇಶ ಭಾಷೆ, ಇನ್ನೊಂದು ವಿದೇಶಿಯ ಭಾಷೆ. ಇದು ಪ್ರಚಾರವಾಗಲ್ವಾ? ನಾವು ಭಾಗವಹಿಸಲ್ವಾ? ದಿನಾಲಿ ಒಂದು 10 ಫೋನ್ ಸಬ್ಸ್ಕ್ರೈಬ್ ಮಾಡಿಸ್ರಿ. ಟಾರ್ಗೆಟ್ ಲಕ್ಷ್ಯ ಇಟ್ಕೊಂಡ್ರೆ ಮಾಡಿಸ್ರಿ. ಮೊನ್ನೆ ನಾನು ಒಂದು ಕಾಲೇಜ್ಗೆ ಹೋದೆ, ಶಿವಮೊಗ್ಗ. 2 ಕಾಲೇಜ್ಗೆ ಹೋದೆ. ಆ ಮಕ್ಕಳನ್ನೆಲ್ಲ ಮಾಡಿಸ್ದೆ ಸಬ್ಸ್ಕ್ರೈಬ್. ಎಲ್ಲರೂ ಮಾಡಿದರು. ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾಡ್ತಾರಲ್ಲ, ಯಾರನ್ನ ಫೋನ್ ಮಾತಾಡ್ತಾ ಇರ್ತಾರೋ, 1 ನಿಮಿಷ ನನಗೂ ಹೆಲ್ಪ್ ಮಾಡಪ್ಪ, ಏನು ಸಬ್ಸ್ಕ್ರೈಬ್ ಮಾಡು 3 ಅಂತ. ಆಮೇಲೆ ಥ್ಯಾಂಕ್ಸ್ ಹೇಳ್ರಿ. ಮಾಡಲ್ವಾ ಯಾರನ್ನ? ಏನ್ರಿ, ಯಾರು ಮಾಡಲ್ಲ? ನಾವು ಯಾಕಿದೆ ಬಾಯಿ? ನಮಗೇನು ಬೇಕು ಅದು ಹೇಳಕ್ಕೆ ಇರೋದು. ಇದು ಅದ್ಭುತವಾದ ಜ್ಞಾನೇಂದ್ರಿಯ. ಬಾಯಿರೋದು ಸುಮ್ಮನೆ ಇರೋಲ್ಲ. ನಮಗೆ ಹೇಳಬೇಕು, ನಾವು ಹೇಳಬೇಕು. ಇವಾಗ 1 ಲಕ್ಷ PMC ಸಬ್ಸ್ಕ್ರಿಪ್ಷನ್ಸ್ ಇದ್ದಾವೆ. ನನ್ನ ಲಕ್ಷ್ಯವೇನು? ಈ 1 ವರ್ಷದಲ್ಲಿ 1 ಕೋಟಿ ಆಗಬೇಕು. ನಾವೆಲ್ಲರೂ ಅಂದ್ಕೊಂಡ್ರೆ ಆಗಲ್ವಾ? ಆಗತ್ತೆ. 1 ಕೋಟಿ ಸಬ್ಸ್ಕ್ರಿಪ್ಷನ್ಸ್ ಆಗಿದ್ದಾವಂತ ಎಲ್ಲರೂ ಏನಪ್ಪ ಇದು ಚಾನಲ್ ಅಂತ ನೋಡ್ತಾರೆ. ಇದು ಸುಲಭವಲ್ಲ. 1000 ತಾಸು ಧ್ಯಾನ ಮಾಡಿದ್ದು ಫಲ ಹೊಂದುವುದು. ನಾವೆಲ್ಲರೂ ಅಂದ್ಕೊಂಡ್ರೆ ಏನನ್ನ ಮಾಡ್ಬೋದು. ಇವತ್ತು ನೋಡ್ರಿ, ಎಲ್ಲಿಂದ ಬಂದಿದ್ದೀನೋ, ಬಿಸಿಲಲ್ಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲಿ ಬಂದು ಆತ್ಮನೆಲ್ಲ ತುಂಬಿಕೊಂಡಿದ್ದೀವಿ ಶಕ್ತಿಯಿಂದ. ಯಾಕೆ? ಇಷ್ಟ ನಮಗೆ. ಈ ಆತ್ಮದ ಕೆಲಸ ಅಂದರೆ ಇಷ್ಟ, ಅದಕ್ಕೆ ಬರ್ತೀವಿ. ಆ ಮೇಡಮ್ ನೋಡಿದರೆ ನಡೆಯೋಕ್ಕಾಗಲ್ಲ ಮೇಡಮ್, ಲೀಲಾ ಮೇಡಮ್. ಯಾವ ಜಾತೆ ನೋಡಿದ್ರೇನೋ ಮೇಡಮ್ ಇಡ್ತಾರ. ನನಗೆ ಹೇಳಿದೆ, ಮೇಡಮ್ ನೀವು ನಡ್ಕೊಂಡು ಬರ್ತಾಯಿದ್ದು ನಮಗೆ ಧೈರ್ಯ ಬರ್ತಾಯಿದೆ, ನೀವೇ ಬರ್ತಾಯಿದ್ದೀರಿ, ನಮ್ಗೆ ಯಾಕೆ ಹಾಕಲ್ಲ ಅಂತ. ನಾನು ಒಂದು ಸಾರಿ ಕೇಳಿದೆ ಮೇಡಮ್ನ, ಮೇಡಮ್ 1 ಜಾತ ಬಿಡಲ್ಲನು ಯಾಕೆ ಮೇಡಮ್ ಬರ್ತಾಯಿದ್ರಿ ಅಂದರೆ, ಎಲ್ಲನ್ನ ಬೇರೆ ಕಡೆ ಎಲ್ಲನ್ನ ನಡೆದ್ರೆ 10 ನಿಮಿಷ ನಡೆಯೋಕ್ಕಾಗಲ್ಲ, ನೋವು ಬರುತ್ತೆ ಸರ್. ಈ ಜಾತದಲ್ಲಿ 7 ಕಿಲೋಮೀಟ್ರ್ ನಡೆದ್ರೂ ನೋವು ಬರಲ್ಲ ಅಂತ ಹೇಳಿ. ನಮ್ಮ ಕರ್ಮಗಳು ಕೊನೆ ಮಾಡ್ಕೋಬೇಕಂದ್ರೆ ಎಲ್ಲಿ ಜಾತ ಇದ್ದಾರೆ ಅಲ್ಲಿ ಬಿಡಬೇಡ್ರಿ. ನಾನು ಸಿಟಿಯಲ್ಲಿದ್ದರೆ ಯಾವುದು ಬಿಡಲ್ರಿ. ಇವತ್ತು ಸ್ವಲ್ಪ ನಾನು ಬರೋದು ಲೇಟ್ ಆಯಿತು. ಯಾಕೆ? ಬೆಳಿಗ್ಗೆ USA ಒಂದು ಜೂಮ್ ಇತ್ತು, ಅದು ಮುಗಿಯೋದು ಲೇಟ್ ಆಯಿತು. ಆದರೆ ಬಿಟ್ಟಿಲ್ಲ. ಹೇಗೆ? ನನಗೆ ಗೊತ್ತು. ಈ ಜಾತದಿಂದ ನನ್ನ ಆತ್ಮ ಎಷ್ಟು ಉದ್ಧಾರವಾಗುತ್ತೋ ನನಗೆ ಗೊತ್ತಾಗಿದೆ. ಬಿಡಬಾರ್ದು. ನಾವೆಲ್ಲರನ್ನ ಕರ್ಕೊಂಡು ಬರಬೇಕು. ಈ ಜ್ಞಾನ ಎಲ್ಲರೂ ಕೊಡಬೇಕು. ನಾವು ಕೇವಲ ನಾವು ಮಾಡಿದರೆ ಪುಣ್ಯ ಬರಲ್ಲ. ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರನ್ನ ಕರ್ಕೊಂಡು ಬಂದರೆ ಅದು ಪುಣ್ಯ. ನಾನು ಬಂದಿದ್ದೀನಿ ಅಂತ ಅನ್ಕೋಬಾರ್ದು.
ಭಾಳ ಜನ ಗೊತ್ತಿರಲ್ಲ. ಇನ್ಫಾರ್ಮೇಷನ್ ಕೊಡಬೇಕು. ನಾನು ಹೋಗ್ತಾ ಇದ್ದೇನೆ, ನನ್ನ ಕಾರು ಖಾಲಿ ಇತ್ತು, ನಾನು ಭಾಳ ಜನ ಫೋನ್ ಮಾಡಿದೆ, ಯಾರನ್ನ ಬರೋದಿದ್ದರೆ ಬರ್ರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಯಾಕೆ ನಿನ್ನೆ ಬಂದಿದ್ದು ನಾನು ಟೈಮಲ್ಲೂ, ನಿನ್ನೆ ರಾತ್ರಿ ಟ್ರೈ ಮಾಡಿದ್ದೀನಿ. ಹೌದಲ್ವಾ? ಕೊಡೋದು ನಮ್ಮ ಧರ್ಮ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.